ಕೊನೆಗೂ 5 ಪಂದ್ಯಗಳಾದಮೇಲೆ 6ನೇ ಪಂದ್ಯದಲ್ಲಿ ಒಂದು ಸಕ್ಸಸ್‌ಫುಲ್ ಆಗಿ ಸ್ಕೋರ್‌ನ ಡಿಫೆಂಡ್ ಮಾಡಿದ್ದಾರೆ ಅಂತಂದರೆ ಎಸ್.ಆರ್.ಎಚ್ ಬೌಲಿಂಗಿಗೆ ಒಂದು ಸ್ವಲ್ಪನಾದರೂ ಕ್ರೆಡಿಟ್ ಕೊಡಲೇಬೇಕು ನಾವು. ಬಿಕಾಸ್ ಕೆ.ಕೆ.ಆರ್ ಆ್ಯಂಡ್ ಎಸ್.ಆರ್.ಎಚ್ ಅಂತ ಬಂದಾಗ ಇಬ್ಬರದು ಕೂಡ ಬೌಲಿಂಗ್ ವೀಕ್ ಇದೆ ಅಂತಲೇ ಹೇಳ್ತಾ ಇದ್ವಿ. ಬಟ್ ಇವತ್ತಿನ ಪಂದ್ಯದಲ್ಲಿ ಕೆ.ಕೆ.ಆರ್ ತಂಡಕ್ಕೆ 161 ರನ್ಗೆ ಆಲ್ಔಟ್ ಮಾಡ್ತಾರೆ, ಅದು 16 ಓವರ್ ಒಳಗಡೆಗೆ ಅಂತಂದರೆ ಸ್ವಲ್ಪ ಎಸ್.ಆರ್.ಎಚ್ ಬೌಲರ್ಸ್ಗಳಿಗೆ ಕ್ರೆಡಿಟ್ ಕೊಡಬೇಕು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಒಂದು ರೀತಿಯಲ್ಲಿ ಅದು ಅನ್ಯಾಯ ಆಗ್ಬೋದು ಬೌಲಿಂಗಿಗೆ. ಬಟ್ ಸಖತ್ತಾಗಿರೋವಂಥ ಒಂದು ಬೌಲಿಂಗ್ ಮಾಡಿದ್ರು. ಎಸ್.ಆರ್.ಎಚ್ ಕಡೆಯಿಂದ ಉನ್ನತ್ ಕಟ್ ಆದ್ರಾಗಿರ್ಬೋದು, ಇಶಾನ್ ಮಲಿಂಗ ಆದ್ರಾಗಿರ್ಬೋದು, ಜೊತೆಗೆ ಶಿವಾಂಗ್ ಕುಮಾರ್ ಡೆಬ್ಯೂ ಮ್ಯಾಚ್ ಆದರೂ ಕೂಡ ಒಂದು ಡೀಸೆಂಟ್ ಬೌಲಿಂಗ್. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿ ಕೆ.ಕೆ.ಆರ್ ತಂಡಕ್ಕೆ 161 ರನ್ಗೆ ಆಲ್ಔಟ್ ಮಾಡ್ತಾರೆ 16 ಓವರ್ಸಲ್ಲಿ ಅಂತಂದರೆ ತುಂಬ ಒಳ್ಳೆ ಬೌಲಿಂಗು. ಅಷ್ಟೇ ಕೆಟ್ಟದಾಗಿ ಬ್ಯಾಟಿಂಗ್ ಮಾಡಿರೋವಂಥದ್ದು ನಮ್ಮ ಕೆ.ಕೆ.ಆರು ಅಂತ ಒಂದು ರೆಸ್ಪಾನ್ಸಿಬಲ್ ಆಗಿ ಬ್ಯಾಟ್ ಮಾಡಿದ್ರು ಅಂತ ನನಗೆ ಅನಿಸ್ಲಿಲ್ಲ. ಬಿಕಾಸ್ 2 ರನ್ಔಟ್ ಆಗ್ತವೆ. ಆ್ಯಂಡ್ ಫಿನ್ ಆ್ಯಲನ್ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಆ್ಯಂಡ್ ಚೆನ್ನಾಗಿ ಆಡಿದ್ರು. ಬಟ್ ಅದನ್ನು ಇನ್ನೊಂದು ಚೂರು ಸ್ಕೋರ್ ಬೇಕಿತ್ತು. ಬಿಕಾಸ್ 227 ನೀವು ಚೇಸ್ ಮಾಡ್ತೀರಿ ಅಂತಂದರೆ ಜಸ್ಟ್ 28 ರನ್ ಹೊಡೆದು ಔಟ್ ಆಗೋವಂಥದ್ದು ಅಷ್ಟು ಸರಿಯಲ್ಲ. ಎಸ್.ಆರ್.ಎಚ್ಗಂತೂ ಒಂದು ಒಳ್ಳೆ ದಿನ ಆಗಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ಬ್ಯಾಟಿಂಗಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಫೀಲ್ಡಿಂಗ್ ಮಾತ್ರ ಖರಾಬಾಗಿ ಮಾಡಿದ್ದಾರೆ. ಬಾಲಿಂಗಲ್ಲಿ ಬ್ಯಾಟಿಂಗಲ್ಲಿ ಒಂಚೂರು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ ಇವತ್ತಿನ ಪಂದ್ಯ ಎಸ್.ಆರ್.ಎಚ್ ವರ್ಸಸ್ ಕೆ.ಕೆ.ಆರ್ ನಡೆದಿರುವಂಥದ್ದು ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ. ಟಾಸ್ ಗೆದ್ದಂಥ ಅಜಿಂಕ್ಯ ರಹಾನೆ ಅವರು ಅಗೇನ್ ಚೇಸಿಂಗ್ ಮಾಡ್ತೀವಿ ಅಂತಲೇ ಆಯ್ಕೆ ಮಾಡ್ಕೊತಾರೆ, ಫೀಲ್ಡ್ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಬಂದಂಥ ಎಸ್.ಆರ್.ಎಚ್ ಅವರು ಸಖತ್ತಾಗಿರೋವಂಥ ಸ್ಟಾರ್ಟ್ನ ತೊಗೊತಾರೆ. ಟ್ರೇವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅವರು ಅದ್ಭುತವಾಗಿರುವಂಥ ಒಂದು 82 ರನ್ಗಳ ಒಂದು ಫಸ್ಟ್ ಪಾರ್ಟ್ನರ್ಶಿಪ್ ತೊಗೊತಾರೆ 5.4 ಓವರ್ಸಲ್ಲಿ. ಎಂಥ ಒಂದು ಬ್ಯಾಟಿಂಗು ಅಂತಂದರೆ ಒಂದು ರೀತಿಯಲ್ಲಿ ಹಳೆಯ ಒಂದು ಎಸ್.ಆರ್.ಎಚ್ ಏನು ಲಾಸ್ಟ್ ಸೀಸನ್ ನೋಡಿದ್ದೀವಲ್ಲ, ಆ ಒಂದು ರೀತಿಯಲ್ಲಿ ಒಂದು ಸ್ಟಾರ್ಟ್ನ ತೊಗೊತಾರೆ. ಫಸ್ಟ್ 6 ಓವರ್ಸಲ್ಲಿ 84 ರನ್ನ ತೊಗೊತಾರೆ, 1 ವಿಕೆಟ್ನ ಕಳ್ಕೊಂಡು. ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟು. ಟ್ರೇವಿಸ್ ಹೆಡ್ 46 in 21 ಡೆಲಿವರೀಸ್, 6 ಬೌಂಡ್ರಿ 3 ಸಿಕ್ಸರ್ಗಳೊಂದಿಗೆ 219 ಸ್ಟ್ರೈಕ್ನಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಅಭಿಷೇಕ್ ಶರ್ಮಾ 48 ರನ್ ಮಾಡ್ತಾರೆ 21 ಡೆಲಿವರೀಸಲ್ಲಿ. ಹಾಫ್ ಸೆಂಚುರಿ ಇಬ್ಬರು ಕೂಡ ಮಾಡ್ಕೊಳ್ಳಲ್ಲ, ಬಟ್ ಒಂದು ಒಳ್ಳೆ ಸ್ಟಾರ್ಟ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾ 4 ಬೌಂಡ್ರಿ 4 ಸಿಕ್ಸರು 228 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆಗೆ ಬಂದರೆ ಇಶಾನ್ ಕಿಶನ್ ಜಾಸ್ತಿ ಇವತ್ತು ಆಡಲಿಲ್ಲ. ಒಳ್ಳೆ ಟಚ್ಚಲ್ಲೂ ಕೂಡ ಕಾಣಿಸ್ಲಿಲ್ಲ ಇಶಾನ್ ಕಿಶನ್ ಅವರು. 14 ರನ್ನ ಮಾಡ್ತಾರೆ, 3 ಬೌಂಡ್ರಿ ತೊಗೊತಾರೆ, ಬಟ್ ಔಟ್ ಆಗ್ತಾರೆ. ಅಲ್ಲಿ ನಮ್ಮ ಮುಜರ್ಬಾನಿ ಅವರ ಒಂದು ಬೌಲಿಂಗಲ್ಲಿ ರಿಂಕು ಸಿಂಗ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕ್ಲಾಸೆನ್ ಕೆಳಗಡೆಗೆ 3 ವಿಕೆಟ್ ಹೊಂಟೋಗುತ್ತೆ. ಅಭಿಷೇಕ್ ಶರ್ಮಾ ಬೇಗ ಔಟ್ ಆಗಿದ ತಕ್ಷಣ ಇಶಾನ್ ಕಿಶನ್ ಔಟ್ ಆಗ್ತಾರೆ. 3 ವಿಕೆಟ್ ಸ್ವಲ್ಪ ಟೈಮಲ್ಲೇ ಬಿದ್ದೋಗುತ್ತೆ. ಟ್ರೇವಿಸ್ ಹೆಡ್, ಅಭಿಷೇಕ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್. ಕೆಳಗಡೆಗೆ ಹೆನ್ರಿ ಕ್ಲಾಸೆನ್ ನಿಂತ್ಕೊತಾರೆ. ಬಿಕಾಸ್ ಕೆಳಗಡೆಗೆ ಅನಿಕೇತ್ ವರ್ಮಾನ ಪ್ರಮೋಟ್ ಮಾಡ್ತಾರೆ. ನಿತೀಶ್ ರೆಡ್ಡಿ ಅವ್ರಿಗಿಂತ ಮುಂಚೆನೇ ಅವ್ರು ನಿಂತ್ಕೊಳ್ಳಲ್ಲ, ಬೇಗನೆ ಔಟ್ ಆಗ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಆ್ಯಂಡ್ ಹೆನ್ರಿ ಕ್ಲಾಸೆನ್. ಒಂದು ಪಾರ್ಟ್ನರ್ಶಿಪ್ ಬೇಕಾಗಿತ್ತು, ಆ ಪಾರ್ಟ್ನರ್ಶಿಪ್ನ ತೊಗೊಂಡ್ಬಂದರು ಅಂತ ಹೇಳ್ಬೋದು. ಯಾಕಂದರೆ ಆ ಪಾರ್ಟ್ನರ್ಶಿಪ್ ಬೇಕಿತ್ತಿಲ್ಲ ಅಂತಂದರೆ ಕಷ್ಟ ಆಗಿರೋವಂಥದ್ದು ಈ ಒಂದು ಬಿಗ್ ಸ್ಕೋರ್ ಮಾಡಲಿಕ್ಕೆ. 82 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ನಿತೀಶ್ ರೆಡ್ಡಿ ಆ್ಯಂಡ್ ಹೆನ್ರಿ ಕ್ಲಾಸೆನ್. ನಿತೀಶ್ ರೆಡ್ಡಿ 39 in 24 ಡೆಲಿವರೀಸ್, 4 ಬೌಂಡ್ರಿ 1 ಸಿಕ್ಸರ್ ತೊಗೊತಾರೆ. ಇವತ್ತು ಒಂದು ಸ್ವಲ್ಪ ಟಚ್ಚಲ್ಲಿ ಕಾಣಿಸ್ತಾ ಇದ್ರು, ಒಂದು ಡೀಸೆಂಟ್ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಹೆನ್ರಿ ಕ್ಲಾಸೆನ್ ಎಂಡ್ವರೆಗೂ ಇದ್ಕೊಂಡು ಸಖತ್ತಾಗಿರೋಂಥ ಒಂದು ಹಾಫ್ ಸೆಂಚುರಿ ಮಾಡ್ಕೊತಾರೆ 52 in 35 ಡೆಲಿವರೀಸ್. ಒಂದು ಸ್ಕೋರ್ ಏನು ತೊಗೊಂಡು ಹೋಗಬೇಕಾಗಿತ್ತು, 200+ ಏನು ಬೇಕಾಗಿತ್ತು. ಅದು ಹೆನ್ರಿ ಕ್ಲಾಸೆನ್ನಿಂದನೇ ಆ ಒಂದು ಬ್ಯಾಟಿಂಗಿಂದನೇ ಆಯಿತು ಅಂತಲೇ ಹೇಳ್ಬೋದು. ಎಸ್.ಆರ್.ಎಚ್ ತಂಡ 226 ರನ್ಗಳನ್ನ ಕಲೆ ಹಾಕುತ್ತೆ ಫಸ್ಟ್ ಇನ್ನಿಂಗ್ಸಲ್ಲಿ. ಆ್ಯಂಡ್ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಯಾರು ಕೂಡ ಅಂಥ ಒಂದು ಎಕಾನಮಿನಲ್ಲಿ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಾರೆ 4 ಓವರಲ್ಲಿ 39. ಆ್ಯಂಡ್ ಅನುಕೂಲ್ ರಾಯ್ 1 ವಿಕೆಟ್ ತೆಗಿತಾರೆ. 2 ಓವರಲ್ಲಿ 16 ರನ್ ಕೊಡ್ತಾರೆ. ವೆಟ್ರನ್ ಮಿಕ್ದವ್ರು ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ. ಅದರಲ್ಲೂ ವರುಣ್ ಚಕ್ರವರ್ತಿ ಅಂತೂ ಓವರ್ ದ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಆ ರೇಂಜಿಗೆ ವಂಚಿಸ್ಕೊಂಡವ್ರು ಇವತ್ತು. ಆ್ಯಂಡ್ ಕಾರ್ತಿಕ್ ತ್ಯಾಗಿ ಫಸ್ಟ್ ಓವರ್ ಚೆನ್ನಾಗಿ ಮಾಡಿದ್ರು, ಬಟ್ ಅದಾದಮೇಲೆ ಅವರು ಕೂಡ ರನ್ಗಳನ್ನ ಲೀಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ 227 ರನ್ಗಳನ್ನ ಗುರಿ ಬೆನ್ನತ್ತಂಥ ಕೆ.ಕೆ.ಆರ್ಗೆ ಫಸ್ಟ್ ಓವರಲ್ಲೇ ಒಂದು ಅದ್ಭುತವಾದ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಫಿನ್ ಆ್ಯಲನ್ ಅವರು 25 ರನ್ಗಳನ್ನ ಬಾರಿಸ್ತಾರೆ. ಡೇವಿಡ್ ಪೇನ್ ಅವ್ರಿಗೆ. ಆ್ಯಂಡ್ ಬೌಂಡ್ರಿಗಳು, ಸಿಕ್ಸರ್ಗಳು ಸಖತ್ತಾಗಿರುವಂಥ ಒಂದು ಸ್ಟಾರ್ಟು. 4 ಬೌಂಡ್ರಿ 2 ಸಿಕ್ಸರ್ಗಳೊಂದಿಗೆ 400ರ ಸ್ಟ್ರೈಕ್ ರೇಟಲ್ಲಿ 28 ರನ್ಗಳನ್ನ ಮಾಡಿ ಹರ್ಷ ದುಬೆ ಅವ್ರಿಗೆ ಅವ್ರ ಬೌಲಿಂಗಲ್ಲಿನೇ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಇನ್ನೊಂದು ಚೂರತ್ತು ಪವರ್ ಪ್ಲೇ ಅಟ್ಲೀಸ್ಟ್ ಇರಬೇಕಾಗಿತ್ತು. ಅವರು ಇದ್ದಿದ್ದರೆ ಮೇ ಬಿ ಕೆ.ಕೆ.ಆರ್ಗೆ ಇನ್ನೂ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿರೋದು ಅಂತ ನನಗೆ ಅನಿಸುತ್ತೆ. ಅವರು ಔಟ್ ಆಗಿದ್ದಾದಮೇಲೆ ಅಜಿಂಕ್ಯ ರಹಾನೆ ಕೂಡ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ಕ್ಯಾಮ್ರೂನ್ ಗ್ರೀನ್ ಅವರು ರನ್ಔಟ್ ಆಗ್ತಾರೆ. ಬಟ್ ಒಂದು ಕಡೆಗೆ ರಘುವಂಶಿ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಆ್ಯಂಡ್ ರಘುವಂಶಿ ಜೊತೆಗೆ ಸೇರ್ಕೊಂಡಿರುವಂಥದ್ದು ರಿಂಕು ಸಿಂಗ್. ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಆಗುತ್ತೆ ಇಬ್ಬರ ಮಧ್ಯೆ. ಒಂದು 46 ಪಾರ್ಟ್ನರ್ಶಿಪ್ ಆಗುತ್ತೆ. ಆ ಒಂದು ಪಾರ್ಟ್ನರ್ಶಿಪ್ ಬಿಟ್ಟರೆ ಇನ್ಯಾವುದು ಕೂಡ ಪಾರ್ಟ್ನರ್ಶಿಪ್ಪೇ ಆಗಲಿಲ್ಲ. ಆ ಒಂದು ಕಾರಣಕ್ಕೇ ಕೆ.ಕೆ.ಆರ್ ಎಲ್ಲೋ ಸೋತರು ಅಂತ ಅನಿಸುತ್ತೆ. ಬಿಕಾಸ್ ರಘುವಂಶಿ ಕೂಡ ರನ್ಔಟ್ ಆಗ್ತಾರೆ. ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ರಘುವಂಶಿ ಇದ್ದಿದ್ರೆ ಅಟ್ಲೀಸ್ಟ್ ಮುಂದೆ ತೊಗೊಂಡು ಹೋಗ್ತಾಯಿದ್ರು. ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ಆ್ಯಂಡ್ ಒಳ್ಳೆ ಚೆನ್ನಾಗಿ ಆಡ್ತಾಯಿದ್ರು. ರನ್ಔಟ್ ಒಂದು ರೀತಿ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು. 52 ರನ್
52 ರನ್ನ ಮಾಡ್ತಾರೆ 29 ಬಾಲಲ್ಲಿ, 6 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ. ರಿಂಕು ಸಿಂಗು ಅಷ್ಟೇ, ಅವ್ರಿಗೂ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು, ತುಂಬ ಚೆನ್ನಾಗಿ ಆಡ್ತಾಯಿದ್ರು. 35 ಡೆಲಿವರಿ. ಸೊ ನಿತೀಶ್ ರೆಡ್ಡಿ ಬೌಲಿಂಗಲ್ಲಿ, ಸೊ ಜಯದೇವ್ ಉನ್ನದ್ಕಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಅವರು ಔಟ್ ಆಗ್ತಾರೆ. ಆ್ಯಂಡ್ ಇಲ್ಲಿ ರಿಂಕು ಸಿಂಗ್ ಔಟ್ ಆಗಿದ್ದಾದ್ಮೇಲಂತೂ ಯಾರು ಕೂಡ ನಿಂತ್ಕೊಳ್ಳೇ ಇಲ್ಲ. ಅನುಕೂಲ್ ರಾಯ್ ಆದ್ರಾಗಿರ್ಬೋದು, ರಮನ್ದೀಪ್ ಸಿಂಗ್ ಆದ್ರಾಗಿರ್ಬೋದು, ಸುನಿಲ್ ನರೇನ್ ಆದ್ರಾಗಿರ್ಬೋದು. ಸುನಿಲ್ ನರೇನ್ 2 ಸಿಕ್ಸರ್ ತೊಗೊತಾರೆ, ಬಟ್ ಇನ್ನೊಂದು ಬಿಗ್ ಹಿಟ್ ಹೊಡಿಯೋಕ್ಕೆ ಹೋಗಿ ಬೌಂಡ್ರಿ ಹತ್ರ ಅಲ್ಲಿ ನಿಖೇತ್ ವರ್ಮ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇಶಾಂತ್ ಮಲಿಂಗ್ ಅವರ ಒಂದು ಬೌಲಿಂಗಲ್ಲಿ. ನಿನ್ನ ಕೆಳಗಡೆಗಂತೂ ಯಾವ ಒಂದು ಬ್ಯಾಟರ್ ಕೂಡ ಅಂಥ ಒಂದು ಬ್ಯಾಟಿಂಗ್ ಆಡಲೇ ಇಲ್ಲ, ಬಿಕಾಸ್ ಆಲ್ರೆಡಿ ಬ್ಯಾಟರ್ಸ್ಗಳೆಲ್ಲ ಔಟ್ ಆಗಿ ಹೋಗಿದ್ರು. ಕೆಳಗಡೆ ಇದ್ದಂಥದ್ದು ಓನ್ಲಿ ಬೌಲರ್ಸ್ಗಳು. ಸೊ ಅದಕ್ಕೋಸ್ಕರನೇ 161 ರನ್ಗಳಿಗೆ 10 ವಿಕೆಟ್ಗಳನ್ನ ಕಳ್ಕೊಂಡು ಆಲ್ಔಟ್ ಆಗ್ತಾರೆ 16 ಓವರಲ್ಲಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೆಟ್ಟದಾಗಿರುವಂಥ ಬ್ಯಾಟಿಂಗ್ ಆಡಿರುವಂಥದ್ದು KKR ಅವರು, ಬಿಕಾಸ್ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ಸೊ ಫಿನ್ ಆ್ಯಲನ್ ಕಡೆಯಿಂದ ಅದನ್ನು ರಘುವಂಶಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಕೆಮ್ರೂನ್ ಗ್ರೀನ್ ಆ್ಯಂಡ್ ರಘುವಂಶಿ ರನ್ಔಟ್ ಆಗಿರುವಂಥದ್ದು ನಿಜವಾಗ್ಲೂ ಅನ್ಫಾರ್ಚುನೇಟ್ ಅಂತಲೇ ಹೇಳ್ತೀನಿ. ರಿಂಕು ಸಿಂಗ್ ಅವರಿಗೂ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು, ಅದನ್ನು ಕನ್ವರ್ಟ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆ್ಯಂಡ್ ರಮನ್ದೀಪ್ ಸಿಂಗ್ 10 ರನ್ನು 9 ಬಾಲಲ್ಲಿ, ಅದು ಏನಕ್ಕಿದಾರೋ ಗೊತ್ತಿಲ್ಲ ನನಗೆ ಟೀಮಲ್ಲಿ. ಅಟ್ಲೀಸ್ಟ್ ಇವ್ರ ಬದಲು ಮನೀಶ್ ಪಾಂಡೆಗಾದರೂ ತೊಗೊಂಡು ಬಂದರೆ ಬೆಟರ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಮನೀಶ್ ಪಾಂಡೆ ಒಳ್ಳೆ ಫೀಲ್ಡರು, ಜೊತೆಗೆ ಅಟ್ಲೀಸ್ಟ್ ಒಂದು ಚೂರು ರನ್ ಆದರೂ ಮಾಡ್ತಾರೆ. ಸೊ ಗೊತ್ತಿಲ್ಲ ರಮಣ್ದೀಪ್ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಇನ್ನು SRH ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಡೇವಿಡ್ ಪೆನ್ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಆ್ಯಂಡ್ ಹರ್ಷ ದುಬೆ ಚೆನ್ನಾಗಿ ಮಾಡಿದ್ರು ಬೌಲಿಂಗ್ ಅಂತಲೇ ಹೇಳ್ಬೋದು. 2 ಓವರ್ ಮಾತ್ರ ಕೊಟ್ಟಿರುವಂಥದ್ದವ್ರಿಗೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2 ಓವರಲ್ಲಿ 17 ರನ್ನು, 1 ವಿಕೆಟ್ ಕೂಡ ತೆಗಿತಾರೆ ಫಿನ್ ಆ್ಯಲನ್. ಅಭಿಷೇಕ್ ಶರ್ಮಾಗೂ 1 ಓವರ್ ಕೊಡ್ತಾರೆ, ಅವರು ದುಬಾರಿ ಆಗ್ತಾರೆ. ಆ್ಯಂಡ್ ಇವತ್ತು ಜಯದೇವ್ ಉನ್ನದ್ಕಟ್, ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಕಿ 3 ವಿಕೆಟ್ನ ತೆಗಿತಾರೆ. 3 ಓವರಲ್ಲಿ 21 ರನ್ನ ಕೊಟ್ಟು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ಇಶಾನ್ ಮಲಿಂಗ 2 ಓವರಲ್ಲಿ 14 ರನ್, 2 ವಿಕೆಟ್ ತೆಗಿತಾರೆ. ಸೊ ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಅಷ್ಟೇ. ಸೊ ಇವತ್ತು ಬ್ಯಾಟಿಂಗಲ್ಲೂ ಒಂಚೂರು ರನ್ ಮಾಡಿದ್ದಾರೆ, ಆ್ಯಂಡ್ ಬೌಲಿಂಗಲ್ಲೂ ಕೂಡ 1-2 ವಿಕೆಟ್ ತೆಗೆದಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಒಳ್ಳೆ ಕ್ರಿಕೆಟ್ ಅಂತೂ ಖಂಡಿತವಾಗ್ಲೂ ಇವತ್ತು ನಿತೀಶ್ ರೆಡ್ಡಿ ಆಡಿದರೆ ಕಾನ್ಫಿಡೆನ್ಸಿಂದ ಮೇ ಬಿ ನೆಕ್ಸ್ಟ್ ಮ್ಯಾಚಲ್ಲಿ ಇನ್ನೊಂದು ಚೂರು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಲಾಸ್ಟ್ ಸೀಸನ್ ತುಂಬ ಖರಾಬಾಗಿ ಹೋಗಿತ್ತು ಅವ್ರದ್ದು. ಸೊ ಈ ಸೀಸನಲ್ಲಿ ಕೂಡ ಫಸ್ಟ್ ಮ್ಯಾಚಲ್ಲಿ ಬೇಗನೆ ಔಟ್ ಆಗಿದ್ರು, ಬೌಲಿಂಗ್ ಸಿಕ್ಕಿದ್ರು ಕೂಡ ರನ್ಗಳನ್ನ ಲೀಕ್ ಮಾಡಿದರು. ಬಟ್ ಈ ಒಂದು ಮ್ಯಾಚಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಸ್ ಎ ಬ್ಯಾಟರ್ ಆ್ಯಂಡ್ ಆ್ಯಸ್ ಎ ಬೌಲರ್ ಆಗು ಕೂಡ ಅಂತ ನನಗನ್ಸುತ್ತೆ. ಓಕೆ, ಸೊ ಇಷ್ಟಾಗಿತ್ತು ಇವತ್ತಿನ ಪಂದ್ಯದ ರಿವ್ಯೂ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.